ಅನ್ನೋದು ಅಧಿಕೃತವಾಗಿ ಈಗ ಫೈನಲ್ ಆಗಿದೆ. ಸುರೇಶ್ ಅಂಗಡಿ ಪತ್ನಿಗೆ ಈಗ ಬೆಳಗಾವಿ ಅಭ್ಯರ್ಥಿ ಅಂತ ಹೇಳಿ ಈಗ ಬಿಜೆಪಿ ಹೈಕಮಾಂಡ್ ಡಿಸೈಡ್ ಮಾಡಿದೆ. ಬೆಳಗಾವಿ ಬೈ ಎಲೆಕ್ಷನ್ಗೆ ಅಂತೂ ಇಂತೂ ಬಿಜೆಪಿ ಅಳ್ದು ತೂಗಿ ಅನುಕಂಪದ ಆಧಾರದ ಮೇಲೆ ಸುರೇಶ್ ಅಂಗಡಿ ಪತ್ನಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ. ಇನ್ನುಳಿದಂತ ಬಸವ ಕಲ್ಯಾಣ ಹಾಗೇನೆ ಮಸ್ಕಿ ಅಫ್ಕೋರ್ಸ್ ಗೊತ್ತಿತ್ತು. ಪ್ರತಾಪ್ ಗೌಡ ಪಾಟೀಲ್ ಅವರಿಗೆ ಮೊನ್ನೆಗೆ ಅವರು ನಾಮಪತ್ರ ಕೂಡ ಸಲ್ಲಿಕೆ ಮಾಡಿದ್ರು. ಇನ್ನೊಂದು ಕಡೆ ಬಸವ ಕಲ್ಯಾಣಕ್ಕೆ ಶರಣು ಸಲಗಾರ್ ಬಿಜೆಪಿ ಅಭ್ಯರ್ಥಿ ಅನ್ನೋದನ್ನ ಫೈನಲ್ ಮಾಡಿದೆ ಬಿಜೆಪಿಯ ಹೈಕಮಾಂಡ್. ಅಲ್ಲಿಗೆ 3 ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಬಿಜೆಪಿ ಅಭ್ಯರ್ಥಿಗಳು ಯಾರು ಅನ್ನೋದು ಫೈನಲ್ ಆಗಿದೆ. ಒಂದ್ ಕಡೆ ಬಿಜೆಪಿಗೆ ಈಗ ಟೆನ್ಷನ್ ಇದ್ದಿದ್ದು ಯಾವಾಗ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸತೀಶ್ ಜಾರಕಿಹೊಳಿ ನಿಂತ್ಕೊಳ್ತಾರೆ ಬೆಳಗಾವಿ ಲೋಕಸಭಾ ಎಲೆಕ್ಷನ್ ಉಪಚುನಾವಣೆಯಲ್ಲಿ ಅಂತ ಫೈನಲ್ ಆಗಿತ್ತು. ಈಗ ಸೂಕ್ತವಾದಂತ ಅಭ್ಯರ್ಥಿಯನ್ನ ಹುಡುಕಬೇಕು. ರಾಜಕೀಯ ಅಂದಮೇಲೆ ಅಲ್ಲಿ ಬಹಳಷ್ಟು ಸ್ಟ್ರಾಟಜಿ ನಡೆಯುತ್ತೆ. ಒಂದು ಜಾತಿ ರಾಜಕಾರಣ ಇರ್ಬೋದು, ಅನುಕಂಪದ ರಾಜಕಾರಣ ಇರ್ಬೋದು. ಹೀಗೆ ಈಗ ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡಬೇಕು ಅಂತಂದ್ರೆ ಇಲ್ಲಿ ಅನುಕಂಪದ ಅಲೆಯನ್ನ ವರ್ಕೌಟ್ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹಾಗಾಗಿ ಸುರೇಶ್ ಅಂಗಡಿ ಪತ್ನಿಗೆ ಇದೀಗ ಟಿಕೆಟ್ ಅನ್ನ ಫೈನಲ್ ಮಾಡಿದೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದು ಹೋಗಿದೆ. 30 ಈಗ 60ಕ್ಕೆ ಹೋಗ್ಬಿಟ್ಟಿದೆ. ಕಿತ್ತಾಡಬೇಡಿ, ಎಲ್ಲರನ್ನೂ ಸಮಾಧಾನ ಮಾಡ್ತೀನಿ ಬನ್ರಪ್ಪ ಅಂತ ಸಿಎಂ ಕರೆದ್ರು. ಆದ್ರೂ ಕೆಲವು ಸಚಿವರು ಬಂದಿಲ್ಲ. ಈಗ ಭಿನ್ನಮತದ ದೂರು ದೆಹಲಿಗೆ ಮುಟ್ಟಿದೆ. ಯಡಿಯೂರಪ್ಪ ಸರ್ಕಾರ ಯಾಕೋ ಶೇಕ್ ಆಗ್ತಿದೆ ಅನ್ಸುತ್ತೆ. ಸಿಡಿ ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ರು. ಸಿಡಿ ಕೇಸ್ ಇಟ್ಕೊಂಡು 6 ಸಚಿವರ ರಾಜೀನಾಮೆ ಕಾಂಗ್ರೆಸ್ ಕೋಲಾಹಲ ಎಬ್ಬಿಸುತ್ತಿದೆ. ಇದನ್ನ ಹೇಗಪ್ಪ ನಿಭಾಯಿಸೋದು ಅಂತಿರುವಾಗಲೇ ಬಿಜೆಪಿಯಲ್ಲಿ ಶಾಸಕರ ಅಸಮಾಧಾನ, ಸಿಟ್ಟು, ಮುನಿಸು ದಿನೇ ದಿನೇ ಜೋರಾಗ್ತಾ ಇದೆ. ಮೊನ್ನೆ 30 ಶಾಸಕರು, ಇವತ್ತು 60 ಶಾಸಕರು. ಸಚಿವರುಗಳ ವಿರುದ್ಧ ಸಿಎಂಗೆ ದೂರು. ಕಳೆದ ಗುರುವಾರ 35ಕ್ಕೂ 40 ಹೆಚ್ಚು ಶಾಸಕರು ನಾವು ಸೇರಿ ಮುಖ್ಯಮಂತ್ರಿಗಳ ಜೊತೆ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಸುಮಾರು 60ಕ್ಕೂ ಹೆಚ್ಚು ಜನ ಶಾಸಕರು ನಾವು ಸೇರಿದ್ವಿ. ಏನೇನಿತ್ತು ಅದನ್ನೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಹೌದು, ಬಿಜೆಪಿಯಲ್ಲಿ ಅಸಮಾಧಾನಿತ ಶಾಸಕರ ಪಟ್ಟಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅನುದಾನ ವಿಷಯದಲ್ಲಿ ಸಚಿವರಿಂದ ಅನ್ಯಾಯ ಆಗ್ತಿದೆ. ಸ್ವಕ್ಷೇತ್ರಗಳಲ್ಲೇ ನಮಗೆ ಗೌರವ ಸಿಗ್ತಿಲ್ಲ. ಸರ್ಕಾರದ ಮಟ್ಟದಲ್ಲಿ ನಮ್ಮ ಕೆಲಸಗಳು ಆಗ್ತಿಲ್ಲ ಅಂತ ಕೆಲವರು ದೂರು ಕೊಟ್ರೆ, ಇನ್ನು ಕೆಲವರು ವಲಸೆ ಸಚಿವರ ಸಿಡಿ ಪುರಾಣದ ಬಗ್ಗೆ ಬಸನಗೌಡ ಯತ್ನಾಳ್ ಹೇಳಿಕೆ ವಿರುದ್ಧವೂ ದೂರು ಕೊಟ್ಟಿದ್ರು. ಶಾಸಕರ ಸಿಟ್ಟನ್ನ ತಣ್ಣಗಾಗಿಸಲು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಭೆ ಮಾಡಿದ್ರು. ಶಾಸಕರು ಬೇಸರ ವ್ಯಕ್ತಪಡಿಸಿರುವ ಸಚಿವರುಗಳಿಗೂ ಸಿಎಂ ಬುಲಾವ್ ಕೊಟ್ಟಿದ್ರು. ಆದ್ರೆ ಅರ್ಧಕರ್ಧ ಸಚಿವರು ಸಿಎಂ ಮಾತಿಗೆ ಬೆಲೆ ಕೊಡದೆ ದೂರ ಉಳಿದ್ರು. ಬಿಜೆಪಿ ದೂರ ತೀರಯಾನ. ಸಭೆಗೆ ಬಸವರಾಜ ಬೊಮ್ಮಾಯಿ, ಶ್ರೀರಾಮುಲು, ಮುರುಗೇಶ್ ನಿರಾಣಿ ಬಂದ್ರೆ ಸಭೆಗೆ ಕೆಎಸ್ ಈಶ್ವರಪ್ಪ, ಜೆಸಿ ಮಾಧುಸ್ವಾಮಿ, ಗೋವಿಂದ ಕಾರಜೋಳ ಗೈರಾಗಿದ್ರು. ಶಾಸಕರ ಜೊತೆ ಸಚಿವರನ್ನು ಮುಖಾಮುಖಿ ಕೂರಿಸಿ ಮಾತಾಡೋ ಯಡಿಯೂರಪ್ಪ ಪ್ಲಾನ್ ಇವತ್ತು ಫಲ ಕೊಟ್ಟಿಲ್ಲ. ಹೀಗಾಗಿ ಬಿಜೆಪಿಯೊಳಗಿನ ಮುನಿಸು ಸದ್ಯಕ್ಕೆ ಮುಗಿಯಲ್ಲ. ಆದ್ರೂ ತೇಪೆ ಹಾಕೋ ಕೆಲಸ ನಡೀತಾನೆ ಇದೆ. ಆ ಕಡಿತ ಆದಂತ ಟೈಮಲ್ಲಿ ಅವರು ಎಂಎಲ್ಎಗಳು ಅಸಮಾಧಾನಗೊಂಡಿರ್ಬೋದು. ಆ ಅಸಮಾಧಾನ ಕೊಟ್ಟಿರುವಂತ ಎಂಎಲ್ಎಗಳು ಸಮಾಧಾನ ಮಾಡಿ ಆರ್ತಿ ಇಲಾಖೆ ಹತ್ರ ಮಾತಾಡಿ ಆರ್ತಿ ಇಲಾಖೆಯಿಂದ ಹಣಕಾಸು ಬಿಡುಗಡೆ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು. ಶಾಸಕರಿಗೆ ಅವ್ರು ಯಾವ್ಯಾವ ಕಾಮಗಾರಿಗಳಿದೆ ಅವೆಲ್ಲ ಪೂರ್ಣ ಮಾಡಿಕೊಡ್ಬೇಕನ್ನಂತ ಆದೇಶವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಸಿಎಂ ಕರೆದ್ರು ಬರದ ಸಚಿವರ ವಿರುದ್ಧ ಆಕ್ರೋಶ. ಸಚಿವರ ಜೊತೆ ಯತ್ನಾಳ್ ಮೇಲೆ ವರಿಷ್ಠರಿಗೆ ದೂರು. ರಾಜ್ಯ ಸರ್ಕಾರ ಮತ್ತು ಸಿಎಂ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಡ್ತಾನೆ ಇದ್ದಾರೆ. ಇದು ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗಿದೆ. ಅದಕ್ಕೆ 65 ಶಾಸಕರು ಯತ್ನಾಳ್ ವಿರುದ್ಧ ಸಹಿ ಸಂಗ್ರಹಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೆ ದೂರಿನ ಪತ್ರ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ದೆಹಲಿಗೆ ತೆರಳಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾನಿಗೂ ದೂರು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.